ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಈ ದಿನ ಸಂಜೆ ಲಾಂಗ್ನ ಶುರು ಮಾಡಿದೀನಿ 5 ಗಂಟೆಯಿಂದ. ನೀರ್ ಬಿಟ್ಟಿದ್ರು ಆಗ್ಲೇ ಒಂದ್ ಡೇ ಫುಲ್ ಬಿಟ್ಟಿರ್ಲಿಲ್ಲ. ಸೊ ಹಂಗಾಗಿ ಈಗ ಬಿಟ್ಟಿದ ತಕ್ಷಣ ತೊಟ್ಟಿ ಸ್ವಲ್ಪ ಎಲ್ಲ ಗಲೀಜಾಗಿತ್ತು. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡ್ತಾ ಇದ್ರು. ಒಂದ್ ಕಡೆ ನಮ್ಮಮ್ಮ ನೀರೆಲ್ಲ ಇಟ್ಕೊಡ್ತಾ ಇದ್ರು ಬಿಂದಿಗೆಗಳಿಗೆಲ್ಲಾನು. ನಾನು ಬಳಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇವೇ ನೀರೇ ಇಟ್ಕೊಳ್ಳೋದು ನಾವು. ಮುಂಚೆ ಈ ನೀರ್ನ ಕುಡಿತಾ ಇದ್ವಿ. ಈಗ ಫಿಲ್ಟರ್ ವಾಟರ್ ಅಂತ ಒಂದೆಲ್ಲ ಬಂದ್ಬಿಟ್ಟು ಊರೂರ್ಗುನು ಸೊ ಆ ನೀರ್ ಕುಡಿತಾ ಇದೀವಲ್ಲ, ಹಂಗಾಗಿ ಈ ನೀರ್ನ ನಾವ್ ಅಡಿಗೆಗೆ ಬಳಸ್ಕೊಂತೀವಿ ಆರಾಮಾಗೆ. ಈಗ ಎದುರುಗಡೆ ಮನೆ ತಾತನ ನೋಡ್ರಿ ಎಲ್ರು ಹಿಡ್ಕಂತಾವ್ರೆ. ಸೊ ಇನ್ನ 2 ಡೇಸ್ 3 ಡೇಸ್ ಅಂದ್ರೆ ಒನ್ ಡೇ ಫುಲ್ ಬಿಡ್ತಾರೆ. ಅಂದ್ರೆ ಒಂದೊಂದ್ ಟೈಮ್ ಬಿಡ್ತಾರಲ್ಲ, ಹಂಗಾಗಿ ಉಳಿಕೆ ಆಗಿರೋ ನೀರೆಲ್ಲ ನಾವು ಇದು ಖಾಲಿ ಮಾಡ್ಬಿಟ್ಟಿರ್ತೀವಿ ಆಗ್ಲೇ. ಹಂಗಾಗಿ ಬಂದಿದ ತಕ್ಷಣ ಈ ರೀತಿ ಇಟ್ಕೊಬಿಡ್ತೀವಿ ಎಲ್ರುನು, ಅದು ಮುಗಿಯೋವರ್ಗುನು. ಅದಕ್ಕೆ ನಾನೊಂದು ಕೊಡದಷ್ಟು ಒಳಗಡೆ ಇಳಿಸ್ಕೊಬಿಟ್ಟು ನೀರು. ಇಲ್ಲಿ ನಮ್ಮ ಮನೆಯವ್ರದ್ದು ಇನ್ನೂ ತೊಟ್ಟಿ ಎಲ್ಲ ಕ್ಲೀನ್ ಮಾಡೋದ್ ನಿಲ್ಸಿರ್ಲಿಲ್ಲ. ನಾನು ಅಷ್ಟರಲ್ಲಿ ವಾಷಿಂಗ್ ಮಿಷನ್ಗೆ ಬಟ್ಟೆ ಇದ್ವು ಸ್ವಲ್ಪ, ಅವನ್ನು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನೀರೆಲ್ಲ ತಗೊಂಡೋಗಿ ಆ ಕಡೆ ಇಟ್ಕೊಂತ ಇದ್ದೆ. ಈ ಕಡೆ ನೋಡ್ತಾ ಇರ್ಬೋದು ಎಳ್ಳಿಕಾಯಿ ಎಷ್ಟೊಂದು ಎಳ್ಳಿಕಾಯಿ ಬಿಟ್ಟಿದೆ. ಇನ್ನು ಯಾವ್ದು ಬಲ್ತಿಲ್ಲ, ಅಂದ್ರೆ ಇದು ಹಣ್ಣಾಗಕ್ ಬರುತ್ತಲ್ಲ ಆ ರೀತಿ ಬಂದಿಲ್ಲ. ಇನ್ನು ಎಳೆದೆಲ್ಲ ಎಳ್ಳಿಕಾಯಿ. ಇದನ್ನೆಲ್ಲ ನೀಟಾಗಿ ನಾವು ಹಣ್ಣಾದ್ಮೇಲೆ ಕಿತ್ಕೊಂಡು, ಅಂದ್ರೆ ಹಣ್ಣಂದ್ರೆ ಫುಲ್ ಹಣ್ಣಾದ್ಮೇಲಲ್ಲ, ಒಂದ್ ಮುಕ್ಕಾಲ್ ಭಾಗದಷ್ಟು ಚೆನ್ನಾಗಿ ಇದಾದ್ಮೇಲೆ ಅದನ್ನ ಕಿತ್ಕೊಂಡು ಉಪ್ಪಿನಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಹಾಗೆ ಒಂದ್ ಕಡೆ ಹಸುಗಳೆಲ್ಲ ಆಗ್ಲೇ ಹೊರಗಡೆ ತಗೊಂಡೋಗಿ ಕಟ್ಟಾಕಿದ್ದಾರೆ, ಹಿಡ್ಕೊಂಡೋಗಿ ಮನೆ ಹತ್ರ ಇರೋದು. ಇಲ್ಲಿ ನೀರೆಲ್ಲ ಒಳಗಡೆನೆ ಬರ್ತಾ ಇದ್ವು, ಅದಕ್ಕೆ ಸ್ವಲ್ಪ ರೋಡ್ಗೆ ಅಂತಂದು ಆ ಕಡೆ ಎಲ್ಲ ದಾರಿ ಮಾಡ್ತಾ ಇತ್ತು ನಮ್ಮಮ್ಮ ಒಂದ್ ಕಡೆ. ಈ ರೀತಿ ನೀರ್ ಬರ್ಬೇಕಾದ್ರೆ ನಮ್ಮಮ್ಮ ಅಂತೂ ಫುಲ್ ಹಬ್ಬ ನಮ್ಮಮ್ಮನ್ಗೆ. ಏನಾದ್ರು ಈ ರೀತಿ ಕೆಲ್ಸಗಳು ಮಾಡೋದಾಗಿರ್ಬೋದು, ಇಲ್ಲ ನೀರ್ ಹಿಡ್ಕೊಡೋದು ರೋಜನ್ಗೂ ನನ್ಗೂ ಈ ರೀತಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಈಗ ಅದಕ್ಕೋಸ್ಕರ ಇದನ್ನೆಲ್ಲ ರೆಡಿ ಮಾಡ್ಕೊಡ್ತೀನಿ ನಾನು. ನೀನ್ ಅಷ್ಟರಲ್ಲಿ ಸ್ವಲ್ಪ ಕೆಲ್ಸವಿರೋ ಬೇಗ ಬೇಗ ಮುಗಿಸ್ಕೊ, ಮತ್ತೆ ನೀರು ನಿಂತೋದ್ರೆ ಮತ್ತೆ ಅವೆಲ್ಲ ಹಿಂಗೆ ಇರ್ತವೆ ಅಂತಂದು ನಾನು ಬಟ್ಟೆ ತೊಳೆಯಕ್ಕೆ ಅಂತ ನಾನು ಹೋಗಿದ್ದೆ ಆ ಕಡೆ. ಇಲ್ಲಿ ನೋಡ್ತಾ ಇರ್ಬೋದು ರೋಜನು ಮೂರ್ತಿ ಹಸು ಹಾಲ್ ಕರಿತಾವ್ರೆ. ಅವನು ಡೈರಿ ತಗೊಂಡೋಗಿ ಹಾಕ್ಬಿಟ್ರೆ ಅವ್ನ ಕೆಲಸ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ. ನಾನು ಇಲ್ಲಿಂದ ಇನ್ನ ಸ್ಟಾರ್ಟ್ ಮಾಡಿದೀನಿ ವಿಡಿಯೋನ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ಅಡಿಗೆ ಮನೆಗೆ ಹೋಗೋಣ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಈಗ ನಾನು ಬಟ್ಟೆ ಎಲ್ಲ ತೊಳೆದಿದ್ದಾಯ್ತು. ಅಲ್ಲಿ ಜಾಸ್ತಿ ನಾನು ವಿಡಿಯೋ ಏನು ಶೂಟ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ನಾನು ಬೆಳಗ್ಗೆ ನೆನ್ನೆಯಿಂದ ನೀರ್ ಬಿಟ್ಟಿರ್ಲಿಲ್ಲ. ಸೊ ಹಂಗಾಗಿ ಬೆಳಗ್ಗೆನೂ ವೇಟ್ ಮಾಡಿದ್ವಿ, ಮತ್ತೆ ಮಧ್ಯಾಹ್ನ ಸಂಜೆ ನೀವು ನೋಡ್ಬೋದು ಅಲ್ಲೆಲ್ಲ ತೊಟ್ಟಿ ಎಲ್ಲ ತೊಳೆದಿದ್ದಾಯ್ತು. ಎಲ್ಲ ರೆಡಿ ಮಾಡ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಷ್ಟಲ್ಲೇ ಒಂದ್ 2 ಅವರ್ ಆಯ್ತು ಕೆಲಸ. ಅದಕ್ಕೆ ನಾ ಬರೀ ಅದೇ ಲೆಂತಿ ಆಗ್ಬಿಡುತ್ತೆ ಅಂತ ನಾನು ಸ್ವಲ್ಪ ಅಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ನೀರ್ ನಿಂತೋಗೋಷ್ಟರಲ್ಲಿ ಬೆಡ್ಶೀಟು ಎಲ್ಲ ತೊಳೆದ್ಬಿಟ್ಟು ಸೊ ಹಾಕಿ ಬಂದಿದ್ದೀನಿ ಹೊರಗಡೆ. ಈಗ ನಾನು ಬರೋಷ್ಟರಲ್ಲಿ ಏನಾಯ್ತು ಅಂದ್ರೆ, ಪಕ್ಕದ ಮನೆಯವರು ನೋಡಿ, ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂಡ್ ತಿಂತಾ ಇರೋದು. ಇವತ್ತು ಶಾವಿಗೆ ಮಾಡಿದ್ದಾರೆ, ಅಕ್ಕಿ ಶಾವಿಗೆ ಇದನ್ನ ಅಂತಾರೆ. ನಿಮ್ಮ ಕಡೆ ಅಂದ್ರೆ ಎಲ್ಲರ ಕಡೆನೂ ಅಕ್ಕಿ ಶಾವಿಗೆನೆ ಅನ್ನೋದು. ಒತ್ತಾರಲ್ಲ ಶಾವಿಗೆ ನೋಡಿ, ಅದು ನೋಡಿ. ಮಾನ್ವಿಕ್ ಏನ್ ಮಾಡಿದಾನೆ, ಇದನ್ನ ಮ್ಯಾಗಿ ಅಂತ ಹೇಳ್ಬಿಟ್ಟು ಒಂದೊಂದೇ ಕಿತ್ಕೊಂಡು ತಿಂದವನು ಇಷ್ಟೊತ್ತನು. ಅವ್ನಿಗೆ ಇಷ್ಟ ಆಗಿಲ್ಲ. ಸೊ ಯಾಕಂದ್ರೆ ಇದಕ್ಕೆ ಕಾಯಾರ ಮಾಡ್ಕೋಬೇಕು, ಮತ್ತೆ ಇದು ಕಡಲೆ ಪುಡಿ ಇರುತ್ತೆ, ಕಡಲೆನು ಮತ್ತೆ ಕಡಲೆ ಬೀಜದ ಪುಡಿ ಹಾಕ್ಬಿಟ್ಟು ಸೊ ಕಾಯಿ ಹಾಲು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತಂತೆ. ಸೊ ಅದಕ್ಕೆ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇರೋದು. ಕಾಯಿ ಹಾಲು ನೋಡಿ ಸ್ವಲ್ಪ ಇದೆ, ಅದಕ್ಕೆ ಈಗ ನಾನು ಸ್ವಲ್ಪ ಕಾಯಿ ಮತ್ತೆ ಬೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ನೋಡಿ ಈಗ ರೆಡಿ ಮಾಡ್ಕೊಂಡೆ. ಅದು ನೋಡ್ದಾಗಿಂದ ತಿನ್ಬೇಕು ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾವತ್ತೂ ನಮ್ಮಮ್ಮ ಮಾಡಿಲ್ಲ ಅಕ್ಕಿ ಶಾವಿಗೆ ಅದೆಲ್ಲನ. ಸೊ ಸ್ವಲ್ಪ ಜನ ಹಳ್ಳಿ ಕಡೆ ಇದ್ರೂ ನೀವು ಅಕ್ಕಿ ಶಾವಿಗೆ ತಿಂದಿಲ್ವಲ್ಲ ಅಂತ ಅನ್ಕೋಬಹುದು. ನಮ್ಮೂರಲ್ಲೇ ಒಂದ್ ಸ್ವಲ್ಪ ಜನ ಅಷ್ಟೇ ಅಕ್ಕಿ ಶಾವಿಗೆಗಳು ರಾಗಿ ಶಾವಿಗೆ ಇವೆಲ್ಲ ಮಾಡ್ಕೊಂಡು ತಿನ್ನೋದು. ಸೊ ನಮ್ಮ ಏರಿಯಾದಲ್ಲಂತೂ ನಾನು ನೋಡೇ ಇರ್ಲಿಲ್ಲ. ಸೊ ಇದೇ ಫಸ್ಟ್ ಟೈಮ್. ಅದು ನಮ್ಮ ಪಕ್ಕದ ಮನೆಯವರು ಆ ಕಡೆ ಊರೊಳಗಿದ್ರು, ಅವರು ಇಲ್ಲಿ ಸೈಡ್ ತಗೊಂಡು ಮನೆ ಕಟ್ಟಿ ಇಲ್ಲಿ ಬಂದಾಗಿಂದ ಈ ತರ ಮಾಡ್ತಾ ಇದಾರೆ. ಸೊ ಹಂಗಾಗಿ ನಮ್ಗೆ ಇಷ್ಟ ಆಗಿ ನೋಡೋಣ ಟೇಸ್ಟ್ ಹೇಗಿರುತ್ತೆ, ನೋಡ್ಲೇಬೇಕು ಅಂತಂದು ಇವತ್ತು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಅಡುಗೆ ಮನೆಗೆ. ಸೊ ಇದನ್ನ ಮಿಕ್ಸಿ ಮಾಡ್ಕೊಬಿಟ್ಟು ಹಾಗೆ ಸ್ವಲ್ಪ ಸಾಂಬಾರ್ ಮಾಡ್ಕೊಂಡು, ಹಾಗೆ ಸ್ಯಾರಿಗಳಿದಾವೆ ನಾನು ಸ್ಟಿಚ್ ಮಾಡಿಸಿರುವಂತ ಬ್ಲೌಸ್, ಅದನ್ನೆಲ್ಲ ಶೇರ್ ಮಾಡ್ಕೊಂತೀನಿ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ, ಅವರು ನೋಡ್ಬಿಟ್ಟು ನನ್ನ ವಿಡಿಯೋಸ್ನ ಸಪೋರ್ಟ್ ಮಾಡಿ. ತುಂಬಾ ಜನ ಸಪೋರ್ಟ್ ಮಾಡ್ತೀರಾ, ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಓಕೆ, ವಿಡಿಯೋ ಕಂಟಿನ್ಯೂ ಆಗುತ್ತೆ, ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಕಾಯಲ್ಲಿ ಮಾಡ್ಕೊಂಡ್ ಬಂದೆ. ಈಗ ಶಾವಿಗೆ ಮೇಲೆ ಸ್ವಲ್ಪ ಕಾಯಲ್ಲಿ ಹಾಕ್ಕಂತಿದ್ದೀನಿ, ಆಮೇಲೆ ಸ್ವಲ್ಪ ಕಡಲೆ ಪುಡಿ. ನೋಡೋಣ, ಆಗ್ಲೇ ಒಂದು ತುತ್ತು ತಿಂದ್ಬಿಟ್ಟೆ, ನನಗೆ ಟೇಸ್ಟ್ ನೋಡೋಣ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಇದೆ ಅಂದ್ರೆ, ನಾವು ಪಾಯಸ ತಿಂದ್ರೆ ಹೆಂಗಿರುತ್ತೆ ಸೇಮ್ ಹಂಗೆ ಇದೆ ನೋಡಿ, ಅದೇ ಟೇಸ್ಟೇ ಬರುತ್ತೆ. ನಾನು ಯಾವ ರೀತಿ ಇರುತ್ತೋ ಅಂತ ತಿಂದೆ, ಬಹಳ ಚೆನ್ನಾಗಿದೆ. ಇದ್ರ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಇನ್ನು ಎಕ್ಸಲೆಂಟ್ ಆಗಿರುತ್ತೆ. ಏನಂದ್ರೆ ನನಗೆ ಅಭ್ಯಾಸ ಇಲ್ಲ ಮುಂಚೆಯಿಂದ ತಿಂದು, ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ನನ್ನ ಮಕ್ಕಳು ತಿನ್ನಲ್ಲ, ಅವ್ರಿಗೆ ಅಭ್ಯಾಸ ಇಲ್ಲ. ನನಗೇನು ಇಷ್ಟ ಆಯ್ತು. ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಅವ್ರ ಹತ್ರ ಶಾವಿಗೆ ಒತ್ತೋದಿರುತ್ತಲ್ಲ, ಅದನ್ನ ಇಸ್ಕೊಂಡು ನಾನೇ ಟ್ರೈ ಮಾಡ್ತೀನಿ, ನೋಡೋಣ ಯಾವ ರೀತಿ ಬರುತ್ತೆ. ಅಂದ್ರೆ ಅವ್ರ ಹತ್ರ ಮೆಜರ್ಮೆಂಟ್ ಎಲ್ಲ ಹೇಳಿಸ್ಕೊಂಡು ನಾನೊಂದ್ಸರಿ ಟ್ರೈ ಮಾಡ್ತೀನಿ, ನೋಡೋಣ ಯಾವ ರೀತಿ ಬರುತ್ತೆ. ಅದನ್ನು ಶೇರ್ ಮಾಡ್ಕೊಂತೀನಿ ನಿಮ್ ಜೊತೆ.
ಶಾವಿಗೆ ಎಲ್ಲ ತಿಂದಿದ್ದಾಯ್ತು. ಈಗ ಸಾಂಬಾರ್ ಮಾಡೋಣ ಅಂತ ನಾನು ಸ್ವಲ್ಪ ಬದನೆಕಾಯಿ ಅದೆಲ್ಲ ಕೊಯ್ತಾ ಕೂತಿದ್ದೆ. ಹಸಿಮೆಣಸಿನ್ಕಾಯಿ ಖಾಲಿ ಆಗಿತ್ತು, ಒಂದ್ ಸ್ವಲ್ಪ ಇತ್ತು, ಮೊನ್ನೆ ರೋಜನ್ಗೆ ಕೊಟ್ಟಿದ್ದೆ. ಅವಳು ತರಿಸಿದ್ಲಿ, ಈಗ ಅದಕ್ಕೆ ಸ್ವಲ್ಪ ಇಸ್ಕೊಬ, ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಹಾಕ್ತೀನಿ ಸಾಂಬಾರ್ಗೆ ಅಂತ ಹೇಳಿದ್ರೆ ಸರಿ ಅಂತಂದ್ ಹೇಳ್ಬಿಟ್ಟು ಲಾಸ್ಟೇ ಹೋಗಿದ್ಲು. ನಾನು ಅವ್ರ ಮಾವನ್ ಜೊತೆ ಬೈಕೊಂತ ನಾನು ಸುಮ್ನೆ ಮಾತಿನ ವಿಷಯಕ್ಕೆ ಮಾತಾಡ್ತಾ ಎಷ್ಟ್ ತರ್ಬೇಕತ್ತೆ ಅಂದ್ರೆ ನಾನು ಜಾಸ್ತಿ ತೋರಿಸ್ದೆ, ಅಷ್ಟು ಹೊತ್ಕೊಬರೋಗ್ ಹೋಗಿ ಒಂದ್ ಚೀಲಕ್ಕೆ ಅಂತ ಅಂದ್ರೆ ಹೋಗ ಅವ್ರ ಅಮ್ಮನ ಹತ್ರ ಹಂಗೆ ಹತ್ಕೊಂತ ಕೇಳ್ತಾಳಂತೆ, ನನ್ಗೆ ಅಷ್ಟ್ ಕೊಡ್ಬೇಕು, ಅತ್ತೆ ಹೇಳೈತೆ ನನ್ಗೆ ಅಷ್ಟೇ ಕೊಡ್ಬೇಕು ಮೆಣಸಿನ್ಕಾಯಿ ಅಂತ. ಅದಕ್ಕೆ ಒಂದ್ ಏಟ್ ಹೊಡೆದು ಕಳ್ಸಿದಾಳ ಅವಳೊಂದ್ ಸ್ವಲ್ಪ ಕೊಟ್ಟು. ಅದನ್ನ ಬಂದು ಮಾನ್ವಿ ಕೇಳ್ತಾ ಇದ್ದೆ ನನ್ಗೆ, ಅತ್ತೆ ನೀನ್ ಎಷ್ಟ್ ಹೇಳಿ ಕಳ್ಸಿದ್ದತ್ತೆ, ಒಂದ್ ಏಟ್ ಹೊಡಸ್ಕೊಂಡ್ ಬಂದ್ಲು ಮೆಣಸಿನ್ಕಾಯಿ ಇಸ್ಕೊಂಡು ಅನ್ಲ. ಅದು ನಗು ಬರ್ತಾ ಇತ್ತು ನನ್ಗೆ ನಿಜ. ಅದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಇನ್ನೂ ನಗು ಬರ್ತಾ ಇತ್ತು ನನ್ಗೆ ಅದು ಮಾತು. ಯಾಕಂದ್ರೆ ನನ್ ಕೋಪದಲ್ಲಿ ನಾವ್ ಏನ್ ಹೇಳ್ತೀವೋ ಮಕ್ಳು ಅದನ್ನೇ ಅಬ್ಸರ್ವ್ ಮಾಡ್ತಾರೆ, ಅದನ್ನೇ ಕೇಳ್ತಾರೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಏನೇ ಆಗಿರ್ಬೋದು ನಮ್ ಕೋಪನ ಮಕ್ಳ ಹತ್ರ ತೋರ್ಸಕ್ ಹೋಗ್ಬಾರ್ದು. ಅವರು ಅದನ್ನ ಕ್ಯಾಚ್ ಮಾಡ್ತಾರೆ, ನಾವ್ ಏನ್ ಮಾತಾಡ್ತೀವೋ ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ. ಹಂಗಾಗಿ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ನೋಡಿ. ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಅದು ಇದಕ್ ಹಾಕ್ಬಿಟ್ಟು ಲಂಗಕ್ಕೆ ಕಳ್ಸವಳ ಅವ್ರಮ್ಮ. ಈಗ ಅವ್ನ್ ತಂದ್ಬಿಟ್ಟು ಇಲ್ಲಿ ಹಾಕ್ತಾವಳೆ, ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದ್ಲು. ಅತ್ತೆ ನೀನ್ ಕೇಳ್ದಷ್ಟು ಕೊಡ್ಲಿಲ್ಲತ್ತೆ ಅಂದ್ಲು. ಇಲ್ಲ ಅಷ್ಟೊಂದ್ ಯಾರೋ ತಂದಿರಲ್ಲ ಮನೆಗೆ, ಬಾ ನಾನ್ ಸುಮ್ನೆ ಹೇಳಿದ್ದು ಅಂತಂದ್ ಹೇಳಿದ್ರೆ ಸರಿ ಅಂತಂದ್ ಹೇಳ್ಬಿಟ್ಟು ಬಂದ್ಲು. ಅವಳು ಜಾಣೆ ಮಾತಿಗೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನೋಡಿ ಉದಾಹರ್ತಾ ಇದೀನಿ ಕರ್ಕೊಂಡು. ತುಂಬಾ ಇಷ್ಟ ಆಗ್ತಾಳೆ ನನ್ ಸೊಸೆ ನನ್ಗೆ. ನನ್ನ ಅಳಿಯನು ಅಷ್ಟೇ, ಇಬ್ರು ಅಷ್ಟೇ ನಂಗೆ ತುಂಬಾ ಇಷ್ಟ. ಈಗ ಚಿಕ್ಕವ್ರಂದ್ರೆ ನಮ್ಮ ಮನೆಗಳಲ್ಲಿ ಇವ್ರಿಬ್ರೇನೆ. ಆಗ್ಲೇ ನಿತಿನ್ ಅರವಿಂದ್ ಎಲ್ಲ ದೊಡ್ಡವರಾಗವ್ರೆ, ಹಾಗಾಗಿ ಚಿಕ್ಕ ಮಕ್ಳಂದ್ರೆ ಇವ್ರಿಬ್ರೆ ಅಲ್ಲ. ನಂಗೆ ತುಂಬಾ ಇಷ್ಟ ಆಗುತ್ತೆ ನನ್ಗೂ ನಮ್ಮ ಮನೆಯವರಿಗೆ. ಹಾಗೆ ನಮ್ಮ ಮನೆಯವ್ರದ್ದು ಒಂದು ಬುದ್ಧಿ ಹೇಳ್ಬೇಕು ನಿಮ್ಗೆ. ನಮ್ಮಮ್ಮನ್ನ ಯಾವತ್ತೇ ಆಗಿರ್ಬೋದು, ನಮ್ಮಮ್ಮನ್ನ ಅಷ್ಟೇ ನಮ್ಮಪ್ಪನ್ನ ಅಷ್ಟೇ, ನಮ್ಮಮ್ಮನ್ನ ಒಬ್ಬರನ್ನೇ ಅಂತಂದಲ್ಲ, ಮನೆ ಹತ್ರ ಬಂದಾಗ ಊಟ ಮಾಡ್ತಾ ಇರ್ಲಿ, ಇಲ್ಲ ಸುಮ್ನೆ ನಿಂತಿರ್ಲಿ, ಏನೋ ಒಂದು ಇದ್ ಮಾಡ್ತಿರ್ಲಿ, ಬನ್ನಿ ಊಟ ಮಾಡಿ ಅಂತ ಇದುವರೆಗೂ ಕರೆಯೋದೇ ಇಲ್ಲ, ಕರ್ದಿದ್ದೆ ನಾವ್ ನೋಡಿಲ್ಲ. ನಾವ್ ಅಮ್ಮ ಹೇಳ್ತಿರ್ತಾರೆ, ಯಾಕೆ ನಿನ್ ಗಂಡ ಕರಿಯಲ್ಲ ನಮ್ಮನ್ನ ಊಟಕ್ಕೆ ಅಂತಂದು. ಅದು ಅಭ್ಯಾಸ ಇಲ್ಲ, ಕರಿಬಾರ್ದು ಅಂತಲ್ಲ, ನೀವ್ ಮಾಡಿರೋದೆಲ್ಲ ಅವ್ರಿಗೆ ಹೇಳ್ರಿ, ನಮ್ಮ ಮನೆಯವ್ರು ಏನು ಮಾತಾಡಲ್ಲ. ಆದ್ರೆ ಅಭ್ಯಾಸ ಇಲ್ಲ ಮುಂಚೆಯಿಂದ ಆ ರೀತಿ ಊಟ ಮಾಡ್ಬೇಕಾದ್ರೆ ಕರೆದು ಮಾತಾಡಿಸಿ ಅಭ್ಯಾಸ ಇಲ್ಲ ಅಷ್ಟೇನೆ. ಅದು ಚರ್ಚೆ ಮಾಡ್ತಿದ್ದೆ ನಾನು. ಹಲೋ ಎಲ್ರಿಗೂ. ಸೊ ಈಗ ಊಟ ಮುಗಿಸ್ಕೊಂಡು ಹಾಗೆ ನಿಮಗೆ ಸ್ಯಾರಿ ಹೇಳಿದ್ನಲ್ಲ ತೋರಿಸ್ತೀನಿ ಅಂತಂದು, ಅದಕ್ಕೆ ತೋರ್ಸೋಣ ಅಂತ ಬಂದೆ. ಇವೇನು ಹೊಸ ಸ್ಯಾರಿ ಅಲ್ಲ, ನಾನು ಆಗ್ಲೇ ಅಂದ್ರೆ ಯೂಟ್ಯೂಬಲ್ಲಿ ತೋರಿಸಿನಿಲ್ಲ, ಗೊತ್ತಿಲ್ಲ ಆಗಲಿ. ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಪಕ್ಕ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಯೂಟ್ಯೂಬಲ್ಲೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಯಾಕಂದರೆ ಬ್ಲೌಸ್ ಸ್ಟಿಚಿಂಗ್ ಆಗಿತ್ತು, ಫೈನಲಿ ಯಾವ ರೀತಿ ಕಾಣುತ್ತೆ ಏನು ಅನ್ನೋದು. ಒಂದೊಂದು ಸ್ಯಾರಿ ಅದರ ಸೆಟ್ ಬ್ಲೌಸ್ ತೋರಿಸ್ತೀನಿ. ಇದರಲ್ಲಿ ನನಗೆ ಇವೆರಡು ಇನ್ಸ್ಟಾಗ್ರಾಮಲ್ಲಿ ಬಂದಿರೋವಂಥ ಸ್ಯಾರೀಸ್ ಇವು. ಒಂದು ಪೇಜ್ ಕಡೆಯಿಂದ ತೊಗೊಂಡಿರೋವಂಥದ್ದು ಇದು ಮಾತ್ರ ಸುಮಾರು ಅಂದರೆ ಒಂದು 2 ವರ್ಷದ ಮೇಲೇ ಆಗೋಯ್ತು. ಹೋಗು 2 ವರ್ಷದ ಮೇಲೇ ಆಯಿತು ಈ ಸ್ಯಾರಿನ ತೊಗೊಂಡು. ಸಾಫ್ಟ್ ಸ್ಯಾರಿ, ಹಿಂಗೆ ಯಾವಾಗಲಾದರೂ ಎಲ್ಲಾದರೂ ಹಿಂಗೆ ಸಿಂಪಲಾಗಿ ಹಾಕ್ಕೊಳಕ್ಕಿರಲಿ ಅಂತ ತೊಗೊಂಡಿದ್ದೆ. ಸೊ ಚೆನ್ನಾಗಿತ್ತು. ಈ ಬಾರ್ಡ್ರ್ ಚಿಕ್ಕ ಬಾರ್ಡ್ರ್ ಬಂದಿದೆ ನೋಡಿ, ಇದು ಫುಲ್ಲು ಶೈನ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ತೊಗೊಂಡಿದ್ದೆ. ಇದನ್ನು ಸ್ಟಿಚ್ ಮಾಡಿಸ್ತೀನಿ, ಇದ್ರ ಜೊತೆಗೆ 3 ಸ್ಯಾರಿ ಸ್ಟಿಚ್ ಆಯಿತು. ಸೊ ಅದಕ್ಕೆ ಈಗ ಬ್ಲೌಸೂ ಮತ್ತು ಸ್ಯಾರೀಸು ತೋರಿಸ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಇದು ತೋರಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ಕಡಿಮೆ ಪ್ರೈಸ್ನವೇ, ಎಲ್ಲ 1000 ಒಳಗಡೆ ಇರುವಂಥ ಸ್ಯಾರೀಸ್ ನಾನು ತೋರಿಸ್ತಾ ಇರೋದು ಇವತ್ತು ನೋಡಿ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸ್ಯಾರಿ ಫುಲ್ ಇದೇ ರೀತಿ ಇರುತ್ತೆ. ಒಂಥರ ಕಲಂಕಾರಿ ಡಿಸೈನ್ ಅನ್ನೋ ಥರನೇ ಇದೆ ಸೇಮು. ಚಿಕ್ಕ ಚಿಕ್ಕದಾಗೆ ಬೊಂಬೆಗಳಿವೆಲ್ಲನೂ, ಚಿಕ್ಕ ಚಿಕ್ಕದಾಗಿ ಅಂಬ್ರಲ್ಲ ಮತ್ತು ಅದು ಮನೆ, ಈ ಥರ ಬೊಂಬೆಗಳೆಲ್ಲ ಇದೆ. ಬಾರ್ಡ್ರು ಒಂಥರ ರಾಮ ಗ್ರೀನ್ ಅಂತಾರಲ್ಲ, ಸೇಮ್ ಅದೇ ಕಲರಲ್ಲೇ. ನಾನು ಇದನ್ನು ಯಾವ ರೀತಿ ಹೇಳಿದ್ನಂದರೆ, ಟೈಲರ್ಗೆ ಫುಲ್ ಹೈ ನೆಕ್ ಬಂದುಬಿಟ್ಟು ಅಂದರೆ ಕ್ಲೋಸ್ ಆಗುತ್ತಲ್ಲ ನೆಕ್ಕು, ಸೇಮ್ ಆ ಥರ ಹೇಳಿದ್ದೆ. 3/4 ಹ್ಯಾಂಡ್ ಹೇಳಿದ್ದೆ. ಆದರೆ ಅವರು ಕ್ಲಾತ್ ಕಡಿಮೆ ಇದೆ ಅಂತಂದು ಹೇಳ್ಬಿಟ್ಟು ಆ ಥರ ಇಡಕ್ಕೆ ಬರಲ್ಲ ಅಂದರು. ಸರಿ ಅಂತ ಹಾಫ್ ಸ್ಲೀವೇ ನೋಡಿ, ಹಾಫ್ ಹ್ಯಾಂಡ್ ಇಡಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಎಲ್ಲಾದರೂ ಈ ದೇವಸ್ಥಾನಗಳಿಗೆ ಹಂಗೆ ಹೋದಾಗ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಅದಕ್ಕೋಸ್ಕರ ಈ ರೀತಿ ಹೊಲಿಸ್ಕೊಂಡೆ. ಪೈಪಿಂಗ್ ಇಡಿಸಿ ನೋಡಿ, ಸುಮ್ಮನೆ ನಾರ್ಮಲ್ ಬ್ಲೌಸ್ ಅಷ್ಟೇ, ಯಾವುದೇ ಥರ ಡಿಸೈನ್ ಏನಿಲ್ಲ. ಒಟ್ಟಿನಲ್ಲಿ ಪೈಪಿಂಗ್ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂತಾರಲ್ಲ, ಸೇಮ್ ಆ ರೀತಿ ಹೊಲಿಸ್ತೀನಿ. ನಾರ್ಮಲ್ ಬ್ಲೌಸಸ್ಸೇ ಕಟ್ಟೋದು, ಡೋರಿ ಇಡಿಸಿದ್ದೀನಿ. ಸೊ ಈ ರೀತಿ ಇದು ಸೆಟ್ಟು ಈ ಸ್ಯಾರಿದು. ನೆಕ್ಸ್ಟ್ ಸ್ಯಾರಿ ಈ ಕಡೆ ಇದೆ, ತೋರಿಸ್ತೀನಿ ನೋಡಿ. ಈ ಸ್ಯಾರಿ ಇದಂತೂ ಫುಲ್ಲು ಫ್ಲೋರಲ್ ಪ್ರಿಂಟ್ ಅಂತಾರಲ್ಲ, ಸೇಮ್ ಸ್ಯಾರಿ ಫುಲ್ಲು ಫ್ಲವರ್ಸು, ಬಾರ್ಡ್ರು ಫುಲ್ ಶೈನು, ಪರ್ಪಲ್ ಕಲರ್ ಸ್ಯಾರಿ ಇದು. ಭಾಳ ಚೆನ್ನಾಗಿರುತ್ತೆ ನೋಡಿ. ಸ್ಯಾರಿ ಫುಲ್ ಇದೇ ಥರನೇ, ಆದರೆ ಬಾರ್ಡ್ರ್ ಈ ರೀತಿ ಸ್ವಲ್ಪ ಶೈನ್ ಕೊಡ್ತಾ ಇರುತ್ತೆ. ಶೈನ್ ಅಂದರೆ ನಾವು ಬಿಸಿಲಿಗೆ ಎಲ್ಲಾದರೂ ಹಾಕ್ಕೊಳ್ಳೋದಾಗ ಹೊರಗಡೆ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ. ಈ ಸ್ಯಾರಿ ಇದಕ್ಕೆ ಪ್ಲೈನ್ ಕಲರ್ ಬ್ಲೌಸು, ಅಂದರೆ ಇದು ನಾನು ಹ್ಯಾಂಡ್ ಹೇಳಿದ್ದೆ ಈ ರೀತಿ, ಅವ್ರು ಅದೇ ರೀತಿ ಇಟ್ಕೊಟ್ರು ಡಿಸೈನ್ ಅಷ್ಟೇ. ಸುಮ್ಮನೆ ಫ್ರಂಟ್ ಬ್ಯಾಕು ನಾರ್ಮಲ್ ಡೀಪ್ ಇಡ್ಸೀನಿ, ಫ್ರಂಟು ಮತ್ತು ಬ್ಯಾಕು ಸೇಮ್ ಈ ರೀತಿ. ಮತ್ತು ಕಟ್ಟಕ್ಕೆ ಡೋರಿ. ಈಗ ಯಾವುದೇ ಒಂದು ಬ್ಲೌಸು ನಾವು ಸ್ಟಿಚ್ ಮಾಡಿಸಿದ್ರು ಕಟ್ಟಕ್ಕೆ ಈ ರೀತಿ ಡೋರಿ ಇದ್ರೇ ಚೆಂದ. ಸೊ ಇಲ್ಲಾಂದರೆ ಒಂಥರ ನಾವು 3/4 ಹ್ಯಾಂಡ್ ಇಡಿಸ್ತೀವಲ್ಲ, ಒಂಥರ ಲೂಸ್ ಥರ ಆದಂಗೆ ಆಗುತ್ತೆ. ಅದೇನೋ ಇದು ಕಟ್ಟಿದ್ರೆ ಒಂಥರ ಸೇಫ್ಟಿ ಥರ ಅನಿಸುತ್ತೆ, ಅಂದರೆ ಕಂಫರ್ಟಬಲ್ ಫೀಲ್ ಆಗುತ್ತೆ.
ಹಾಗಾಗಿ ನಾನು ಪ್ರತಿಯೊಂದು ಬ್ಲೌಸ್ಗೆ ಇದು ಸೇರಿಸ್ತೀನಿ. ಹ್ಯಾಂಡ್ಸ್ ಬಂದುಬಿಟ್ಟು ಇದು ಓಲ್ಡ್ ಬಫ್ ಬರುತ್ತಲ್ಲ, ಸೇಮ್ ಆ ಥರ ಒಂದು 3-4 ಫ್ರಿಲ್ ಬರುತ್ತೆ ಮೇಲ್ಗಡೆ, ಆ ಥರ ಇಡ್ಸೀನಿ. 3-4 ಹ್ಯಾಂಡ್ ಇಡ್ಸೀನಿ. ಇದು ಮಾತ್ರ ಎಕ್ಸಲೆಂಟಾಗಿ ಕಾಣುತ್ತೆ ಹಾಕೊಂಡಾಗ ಸ್ಯಾರಿ. ನಿಮಗೆ ಶೇರ್ ಮಾಡ್ಕೊತೀನಿ. ಇನ್ಮೇಲೆ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಬರೀ ಡ್ರೆಸ್ಸಸ್ಸು ನೈಟೀಸು ಹಾಕ್ಕೊಳ್ಳೋದೇ ಅಲ್ಲದೆ ವಿಡಿಯೋದಲ್ಲಿ ಶುಕ್ರವಾರ ಫ್ರೈಡೇನೋ ಇಲ್ಲ ಮಂಡೇನೋ ಈ ಥರ ಸಾಟರ್ಡೇನೋ ಯಾವಾಗಲೂ ವೀಕಲ್ಲಿ 1 ಟೈಮ್ 2 ಟೈಮು ಸ್ಯಾರಿ ಹಾಕ್ಕೊಂಡು ವೀಡಿಯೋಸ್ ಮಾಡೋಣ. ಅಂದರೆ ಅವತ್ತಿನ ದಿನ ಇದು ಪೂಜೆ ಎಲ್ಲ ಮಾಡ್ತೀವಲ್ಲ ಮನೆಯಲ್ಲಿ, ಅಂಥ ಟೈಮಲ್ಲಿ ಸ್ಯಾರಿ ಹಾಕ್ಕೊಳ್ಳೋಣ ಅವತ್ತಿನ ಡೇ ಫುಲ್ಲು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ವೀಕ್ಲಿ 2 ಟೈಮ್ಸ್ ಆದರೂ ಹಾಕ್ಕೊಳ್ಳೋಣ ಸ್ಯಾರಿ ಅಂತ. ಯಾಕಂದರೆ ತುಂಬ ಸ್ಯಾರೀಸ್ ಇದ್ದಾವೆ. ಸುಮ್ಮನೆ ನಾವು ಎಲ್ಲೋ ಯಾವತ್ತೋ ಹೋಗಿ ಬರ್ತೀವಿ ಅಂಥ ಟೈಮ್ವರೆಗೂ ಸುಮ್ಮನೆ ವೆಯ್ಟ್ ಮಾಡೋದಕ್ಕಿಂತಲೂ ಈ ರೀತಿ ಸಿಂಪಲ್ ಸ್ಯಾರೀಸ್ ಎಲ್ಲ ಹಾಕ್ಕೊಳ್ಳೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಇದ್ದಾವೆ, ಎಲ್ಲ ವೇಸ್ಟ್ ಆಗಿಬಿಡ್ತವೆ. ಸುಮ್ಮನೆ ಆಲ್ಟ್ರೇಷನ್ ಮಾಡಿಸೋದು ಇಡ್ಸೋದು ಆ ರೀತಿ ಆಗುತ್ತೆ. ಸುಮ್ಮನೆ ಮನೇಲಿ ಇಟ್ಟು ಪೂಜೆ ಮಾಡ್ಬೇಕು ನಾನು. ಅದರಲ್ಲಿ ನಮ್ಮ ಮನೆಯವರು ಬೈತಾ ಇರ್ತಾರೆ, ಅಷ್ಟೊಂದು ಸ್ಯಾರೀಸು ನಿಮಗೆ ಡ್ರೆಸ್ಸಸ್ ಎಲ್ಲ ಇದಾವಲ್ಲ, ಏನೂ ಹಾಕ್ಕೊಳ್ಳೋದೇ ಇಲ್ಲ, ಬರೀ ಎಲ್ಲಾದರೂ ವೀಡಿಯೋಸ್ ಬಂದರೆ ಮಾತ್ರ ಹಾಕ್ಕಂತೀಯ, ಇನ್ನು ಮನೇಲಿ ಬರೀ ಹಳೆವೆ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನೀನು, ಹೊಸದೆಲ್ಲ ಹಾಕ ಅಂತಂದೆಲ್ಲ ಹೇಳ್ತಾ ಇರ್ತಾರೆ. ಆಗ ನಮ್ಮ ಜನ್ರೇಷನಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಓಕೆ ಪರವಾಗಿಲ್ಲ, ನಮ್ಮ ರಿಲೇಷನ್ ಆಗಿರ್ಬೋದು ಇಲ್ಲ ಅಕ್ಕಪಕ್ಕದ ಮನೆಯವರಾದರೂ ಈ ರೀತಿ ಬಟ್ಟೆಗಳೇನಾದರೂ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ರು. ಈ ಜನ್ರೇಷನಲ್ಲಿ ಊಟಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರು ಒಬ್ಬರು ಬಟ್ಟೆ ಒಬ್ಬರು ಹಾಕ್ಕೊಳ್ಳೋದು ಆ ರೀತಿ ಇಲ್ಲ ಈಗ. ಸೊ ಹೊಸದೇನೆ ನಾನು ವೇರ್ ಮಾಡದೇ ಇರೋದೇ ಕೊಡ್ತೀನಿ ಹಾಕ್ಕೊಳ್ರಿ ಅಂದ್ರೂ ಹಾಕ್ಕೊಳ್ಳಲ್ಲ ಈಗ. ಸೊ ಹಂಗಾಗಿ ವೇರ್ ಮಾಡು ಹಾಕೋ ವೀಡಿಯೋಗೆ ಅಂತಂದು ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ಮೇಲೆ ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ ಈ ಸ್ಯಾರಿ ನಾನು ತೋರಿಸಿದ್ನಲ್ಲ ನೆಕ್ಸ್ಟು. ಸೊ ಈ ಸ್ಯಾರಿಗೆ ಬ್ಲೌಸ್ ಬಂದುಬಿಟ್ಟು ಈ ರೀತಿ ಬಂದಿತ್ತು. ಇದನ್ನು ಯಾವ ರೀತಿ ಹೇಳಿದ್ದೆ ಅಂದರೆ, ತುಂಬ ಚೆನ್ನಾಗಿ ಹೇಳಿದ್ದೆ ಡಿಸೈನು. ಅವ್ರು ಇದನ್ನು ಕ್ಲಾತ್ ಕಡಿಮೆ ಇದೆ ಅಂತ ಹೇಳಿದ್ರು. ಸೊ ಬೇರೆ ಕ್ಲಾತ್ ಹಾಕಿ ಏನಾದರೂ ಆ ರೀತಿ ಹೊಲಿಸ್ಬೇಕಾಗಿತ್ತು. ಇನ್ನು ಪರವಾಗಿಲ್ಲ, ಜಾಸ್ತಿ ಕಾಸ್ಟ್ಲಿ ಇದೇನಲ್ಲ ಸ್ಯಾರಿ, ಪರವಾಗಿಲ್ಲ ಬಿಡು ಅಂತಂದು ಹೇಳ್ಬಿಟ್ಟು ಇದನ್ನು ಆಫು. ಇದು ಹೆಂಗೆ ಹೇಳಿದ್ನಂದರೆ, ಫುಲ್ ಇಲ್ಲಿ ಒಂದು 3-4 ಫ್ರಿಲ್ ಬರುತ್ತೆ, ಮತ್ತು ಇಲ್ಲಿವರೆಗೂ ಅಷ್ಟೇ 3/4 ಅಲ್ಲ, ಇಲ್ಲಿವರೆಗೂ ಫುಲ್ ಪಫ್ ಬರುತ್ತಲ್ಲ. ಸೊ ಆ ರೀತಿ ಹೇಳಿದ್ದೆ. ಮತ್ತು ಫ್ರಂಟ್ ಬ್ಯಾಕು ಟ್ರಯಾಂಗಲ್ ಶೇಪಲ್ಲಿ ಹೇಳಿದ್ದೆ. ಸೊ ಆದರೆ ಅವರು ಆ ರೀತಿ ಬರಲ್ಲ ಅಂತ ಅಂದರು. ಇದನ್ನು ಅಷ್ಟೇ ನಾರ್ಮಲಾಗಿ ಹೊಲಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಇದ್ದಾಗ ಹಾಕ್ಕೊಳ್ಳೋಣ ಇನ್ಮೇಲೆ ಅಂಥದ್ದು. ಸೀರೆಗಳು ಚೆನ್ನಾಗಿರ್ತವೆ, ಸಾಫ್ಟಾಗಿರ್ತವೆ, ಹಾಕ್ಕೊಂಡು ಇನ್ಮೇಲೆ. ಯಾಕಂದರೆ ಸ್ಯಾರಿ ನಾನು ಏನಕ್ಕೆ ವೇರ್ ಮಾಡಲ್ಲ ಅಂದರೆ, ಸ್ಯಾರಿ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಇನ್ಮೇಲೆ ಸ್ವಲ್ಪ ಇವನ್ನ ಹಾಕ್ಕೊಂಡು ಕೆಲಸ ಮಾಡೋಣ, ಟ್ರೈ ಮಾಡೋಣ. ನಾನು ಎಲ್ಲರೂ ಮಾಡ್ತಾವ್ರಲ್ಲ, ಸೊ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಇತ್ತು 3 ಸ್ಯಾರೀಸು ನಾನು ಆಲ್ಟ್ರೇಷನ್ ಮಾಡಿಸ್ಕೊಂಡು ತೊಗೊಂಡು ಬಂದಿರೋ, ಅಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಕೊಂಡು ತೊಗೊಂಡು ಬಂದಿರೋಂಥದ್ದು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋಲ್ಲ. ಯಾವುದೇ ಒಂದು ಸೀರೆ ಆಗಿರ್ಬೋದು, ವಸ್ತು ಆಗಿರ್ಬೋದು, ಏನೇ ಒಂದು ನಮ್ಮ ಮನೆಗೆ ಹೊಸ್ದಾಗಿ ಬಂದರೆ ಇಲ್ಲ ತೊಗೊಂಡ್ರೆ ನಾನು ಶೇರ್ ಮಾಡ್ಕೊತೀನಿ. ಹಾಗಾಗಿ ಈ ಸೀರೆಗಳು ನಾನು ಆಲ್ಟ್ರೇಷನ್ ತೊಗೊಂಡು ಬಂದೆ. ನಾನು ಯುಗಾದಿ ಹಬ್ಬದ ಸೀರೆ, ಯುಗಾದಿ ಹಬ್ಬದ ಮುಂದಿನ ದಿನ ಯುಗಾದಿ ಹಬ್ಬದ ದಿನ ಶೇರ್ ಮಾಡ್ಕೊಂಡೆ, ವೈಟ್ ಆ್ಯಂಡ್ ಕ್ರೀಮ್ ಕಲರಲ್ಲಿ. ಅದಷ್ಟೇ ಇದು ವರ್ಕ್ ಮಾಡಿಸಿದ್ದೀನಿ, ಎಂಬ್ರಾಯ್ಡ್ರಿ ವರ್ಕ್, ಕಂಪ್ಯೂಟರ್ ವರ್ಕು ತುಂಬ ಚೆನ್ನಾಗಿದೆ. ನನಗದು ತುಂಬ ಇಷ್ಟ ಆಯಿತು. ಇನ್ನು ಅದಾದಮೇಲೆ ಹೊಲಿಸಿರೋ ಸೀರೆಗಳು ಅಂದರೆ ಇವೇನೆ. ಸೊ ಇನ್ನೊಂದು ಎಲ್ಲೋ ಕಲರು ನೀವು ನೋಡಿರ್ಬೋದು, ಎಲ್ಲೋ ಕಲರ್ದು ನಾನು ವಿಡಿಯೋ ಶೇರ್ ಮಾಡ್ಕೊಂಡಿದ್ದು, ಅದನ್ನು ಕೊಟ್ಟು ಬಂದಿದ್ದೀನಿ. ಅದು ಫುಲ್ ಹೇಳಿದ್ದೀನಿ, ಫುಲ್ ಫ್ರಂಟು ಬ್ಯಾಕು ಫುಲ್ ಹೈನೆಕ್ ಅಂದರೆ ಫುಲ್ ಕ್ಲೋಸು, ಬ್ಯಾಕ್ ಹುಕ್ ಬರೋ ಥರ ಸ್ಟಿಚ್ ಮಾಡಿಕೊಡಿ ಅಂತಂದು ಹೇಳಿದ್ದೀನಿ. ಅದು ಸಿಂಗಲ್ ಪಲ್ಲು ಆ ಟೈಪ್ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ, ಅಂದರೆ ಬಾಡಿ ಫುಲ್ ಕವರ್ ಆಗಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಆ ರೀತಿ ಹೇಳಿ ಕೊಟ್ಟು ಬಂದಿದ್ದೀನಿ. ನೋಡೋಣ, ಅದನ್ನು 25ಗೋ 26ಗೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನೊಂದು ಕಲೆಕ್ಟ್ ಮಾಡ್ಕೊಂಡ್ರೆ ಇನ್ನು ಆಲ್ಟ್ರೇಷನ್ ಅಂದರೆ ಸ್ಟಿಚ್ಚಿಂಗ್ಗೆ ಅಂತ ಯಾವ ಇದಾವೆ ಸ್ವಲ್ಪ, ಅವನ್ನ ನೋಡ್ಕೊಂಡು ನಿಧಾನಕ್ಕೆ ಮಾಡಿಸ್ಕೊಳ್ಳೋದು. ಈಗ ಸದ್ಯಕ್ಕೆ ಇರೋವೆಲ್ಲ ಹಾಕ್ಕೊಳ್ಳೋಣ ಅಂತಂದು ಈ ರೀತಿ ಇತ್ತು ನನ್ನ ಸ್ಯಾರೀಸು ಮತ್ತು ಬ್ಲೌಸಸ್ಸು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಹಾಗೆ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ತಪ್ಪದೆ ನಿಮ್ಮ ಕಾಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ಶೆಕೆ ಹೊಡಿತಾ ಐತೆ ನಮ್ಮ ಮನೇಲಿ. ಫ್ಯಾನ್ ಏನಾದರೂ ಆನ್ ಮಾಡ್ಕೊಂಡ್ರೆ ಅದೊಂಥರ ಸೌಂಡ್ ಬಂದುಬಿಡುತ್ತೆ, ವೀಡಿಯೋಗೆ ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಇರೋಲ್ಲ. ಹಾಗಾಗಿ ಹಂಗೆ ಕುತ್ಕೊಬಿಟ್ಟಿದ್ದೀನಲ್ಲ, ಫುಲ್ ಶೆಕೆ. ಇದು ಶೀಟಿನ ಮನೆ ನಮ್ಮದು. ಈ ಬೇಸಿಗೆಯಲ್ಲಿ ಫುಲ್ ಮನೆ ಒಳಗೆ ಇರೋಕ್ಕೆ ಆಗಲ್ಲ, ಅಷ್ಟೊಂದು ಶೆಕೆ. ಚಿಕ್ಕ ಪಿಂಪಲ್ಸ್ ಎಲ್ಲ ಶೆಕೆಗೆ ಆಗುತ್ತಲ್ಲ, ಅದೆಲ್ಲ ಫುಲ್ಲು ಈ ರೀತಿ ಎಲ್ಲ ಇಂಥ ಹತ್ರ ಎಲ್ಲ ಆಗಿಬಿಟ್ಟಿದೆ ನನಗೆ. ಅಷ್ಟೊಂದು ಶೆಕೆ ಹೊಡೆಯುತ್ತೆ. ಅಲ್ಲಿ ಚಪ್ರದ ಕೆಳಗೆ ಇರ್ಬೋದು, ಆದರೆ ನಮ್ಮಮ್ಮ ಅವರು ಹಸುಗಳೆಲ್ಲ ಕಟ್ಟಾಕ್ತಾರೆ. ಹಾಗಾಗಿ ಅಲ್ಲಿ ಹೋಗೋಕ್ಕೂ ಆಗ್ತಾಯಿಲ್ಲ, ಮನೆ ಒಳಗೆ ಇರೋಕ್ಕೂ ಆಗ್ತಾಯಿಲ್ಲ, ಆ ರೀತಿ ಇದರಲ್ಲಿದ್ದೀನಿ. ಸ್ವಾಮಿ ಬೇಸಿಗೆ ಯಾವಾಗ ಮುಗಿಯುತ್ತೆ ಅಂತ ನನಗೆ ತುಂಬ ಕಷ್ಟ ಆಗ್ತಿದೆ. ಅದು ಬೇರೆ ವೀಡಿಯೋಸ್ ಅಂತ ಸ್ವಲ್ಪ ನನ್ನ ಟೈಮ್ ಕಳೀಲೇಬೇಕಾಗುತ್ತೆ ಮೊಬೈಲಲ್ಲಿ. ಅಂಥ ಟೈಮಲ್ಲಿ ಫುಲ್ಲು ಹೆವಿ ಆಗ್ತಾಯಿದೆ ನಂಗೆ ಶೆಕೆ. ಅದರಿಂದ ಸ್ವಲ್ಪ ಇರಿಟೇಟ್ ಆಗ್ತಾಯಿದೆ ಸ್ವಲ್ಪ ಬಾಡಿ ಎಲ್ಲನೂ. ಯಾಕಂದರೆ ಅಷ್ಟೊಂದು ಸ್ವೆಟ್ ಆಗ್ತಾಯಿದೆ ಈ ಶೀಟಿನ ಮನೆಯಲ್ಲಿ. ಹಾಗಾಗಿ ಇದೊಂದು ಪ್ರಾಬ್ಲಮ್ ಇದೆ ನನಗೆ, ಇದು ಬೇಸಿಗೆ ಮುಗಿಯೋವರೆಗೂ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕೆಲ್ಲನೂ. ಈ ರೀತಿ ಇತ್ತು. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.